ಡೆಫಿನೆಟ್ಲಿ ಆ ಸಾಂಗ್ ಸೂಪರ್ ಹಿಟ್ ಆಗುತ್ತೆ. ಸೊ ಸಾಂಗ್ ಸೂಪರ್ ಹಿಟ್ ಆದರೆ ನಿಮಗೆ ಗೊತ್ತು ಚೆನ್ನಾಗಿ ಮೂವಿ ಖಂಡಿತವಾಗ್ಲೂ ಚೆನ್ನಾಗಿ ಬರುತ್ತೆ ಅಂತ. ಪ್ರಮೋದ್ ಶೆಟ್ಟಿ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಲೋಕಿ ಅವರು ಸೈಕೋಪ್ಯಾಥಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಡೆಫಿನೆಟ್ಲಿ ಬನ್ನಿ ನೋಡಿ, ತುಂಬ ಎಂಜಾಯ್ ಮಾಡಿದ್ದಾರೆ. ಥ್ಯಾಂಕ್ ಯು. ಪ್ರಮೋದ್ ಶೆಟ್ಟಿ ಅವರ ಆಕ್ಟಿಂಗ್ ತುಂಬ ಚೆನ್ನಾಗಿದೆ. ಬೇರೆ ಕ್ಯಾರೆಕ್ಟರ್ಗಳೆಲ್ಲ ಹೆಂಗಿದೆ? ಕ್ಯಾರೆಕ್ಟರ್ ಎಲ್ಲರೂ ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಎಲ್ಲ ಹೆಂಗೆ ಸರ್? ಥ್ರಿಲ್ಲಿಂಗ್ ಆಗಿದೆ. ಕ್ಲೈಮ್ಯಾಕ್ಸ್ ಸಸ್ಪೆನ್ಸ್ ಹಾಕಿತ್ತು, ತುಂಬ ಚೆನ್ನಾಗಿದೆ. ಸಿನಿಮಾ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ಗ್ರಾಮೀಣ ಸೊಬಗಲ್ಲಿ ಭಾಳ ಸುಂದರವಾಗಿ ಮಾಡಿದ್ದಾರೆ ಸರ್. ತುಂಬ ಚೆನ್ನಾಗಿದೆ ಸರ್. ಸಸ್ಪೆನ್ಸ್ ಸಖತ್ತಾಗಿದೆ ಸರ್, ತುಂಬ ಚೆನ್ನಾಗಿದೆ. ಲೋಕೇಶ್ ಅವರು ಚೆನ್ನಾಗಿ ಮಾಡಿದ್ದಾರೆ. ಪ್ರಮೋದ್ ಶೆಟ್ಟಿ ಅವರು ಚೆನ್ನಾಗಿ ತುಂಬ ಚೆನ್ನಾಗಿದೆ. ನೋಡ್ಬೋದು. ಒಳ್ಳೆ ಸ್ಟೋರಿ, ನೋವು ಫಿಲಮ್ ಚೆನ್ನಾಗಿದೆ. ಲೋಕಿಯರು ಅಂತವರು ಹೀರೋ ಅವರಲ್ಲ, ಅವರು ಫಿಲಮ್ ಮಾಡಿದ್ದಾರೆ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಇನ್ನೊಂದು ಸಾರಿ ನೋಡಬೇಕು ಅಂತ ಆಸೆ. ಚೆನ್ನಾಗಿದೆ. ಲಾಸ್ಟಲ್ಲಿ ಎಂಡಲ್ಲಿ ಫೈನ್ ಆಗಿದೆ. ಚೆನ್ನಾಗಿದೆ, ನೋಡ್ಬೋದು. ಸೀನ್ಸ್ ಎಲ್ಲ ಸೂಪರ್ ಆಗಿದೆ. ಕ್ಯಾಮ್ರಾ ವರ್ಕ್ ಚೆನ್ನಾಗಿದೆ. ಎಲ್ಲ ಫಿಲಿಮ್ ಆರಾಮಾಗಿ ಕಣ್ಮುಚ್ಕೊಂಡು ಚೆನ್ನಾಗಿದೆ. ಆರಾಮಾಗಿ ನೋಡ್ಬೋದು. ತುಂಬ ಚೆನ್ನಾಗಿದೆ. ಸಾಂಗ್ಸ್ ಎಲ್ಲ ಚೆನ್ನಾಗಿದೆ. ಅದೇ ಸಸ್ಪೆನ್ಸ್ ಸಕ್ಕತ್ತಾಗಿ ಲಾಸ್ಟ್ ಗಂಟೆ ತಗೊಂಡೋಗಿದ್ದಾರೆ ಫಿಲಿಮು. ನಮಗೆ ಆಶ್ಚರ್ಯ ಆಯಿತು ಕ್ಲೈಮ್ಯಾಕ್ಸ್ ಈ ಥರ ಇರುತ್ತೆ ಅಂತ. ತುಂಬ ಚೆನ್ನಾಗಿದೆ. ಲಾಸ್ಟ್ ಕ್ಲೈಮ್ಯಾಕ್ಸ್ ತುಂಬ ಇಷ್ಟ ಆಯಿತು. ಪಾರ್ಟ್ 2 ಬರುವ ಚಾನ್ಸ್ ಚೆನ್ನಾಗಿದೆ. ಚೆನ್ನಾಗಿ ಮಾಡಿದ್ದಾರೆ. ಸೂಪರ್ ಮಾಡಿದ್ದಾರೆ. ಹೀರೋಯಿನ್ಸ್ ಎಲ್ಲ ಹೆಂಗೆ ಮಾಡಿದ್ದಾರೆ? ಹೀರೋಯಿನ್ಸ್ ಚೆನ್ನಾಗಿ ಸಸ್ಪೆನ್ಸ್ ಇಷ್ಟ ಆಯಿತು. ತುಂಬ ಸಸ್ಪೆನ್ಸ್ ಆಗಿದೆ ಮತ್ತು ಸಿನಿಮ್ಯಾಟೋಗ್ರಫಿ ಚೆನ್ನಾಗಿದೆ. ಪ್ರಮೋದ್ ಶೆಟ್ಟಿ ಅವರು ಚೆನ್ನಾಗಿ ಮಾಡಿದ್ದಾರೆ. ಬೇರೆ ಕ್ಯಾರೆಕ್ಟರ್ಸು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಇಷ್ಟ ಆಯಿತು. ಚೆನ್ನಾಗಿದೆ. ಆ್ಯಕ್ಟಿಂಗ್ ಇತ್ತು ಸರ್. ಪ್ರಮೋದ್ ಸರ್ ಆ್ಯಕ್ಟಿಂಗ್ ಇತ್ತು. ನಿಮಗೆ ಇಷ್ಟ ಆಯ್ತಾ? ಚೆನ್ನಾಗಿತ್ತು, ತುಂಬ ಚೆನ್ನಾಗಿದೆ. ಸಸ್ಪೆನ್ಸ್ ಇದೆ ಮೂವಿ. ಇಟ್ಸ್ ರಿಯಲಿ ಗುಡ್ ಆ್ಯಕ್ಚುಲಿ. ಫ್ಯಾಮಿಲಿ ಬಂದು ವಾಚ್ ಮಾಡ್ಬೋದು ಸರ್, ಅಂತ ಏನು ಪ್ರಾಬ್ಲಮ್ ಇಲ್ಲ. ಗುಡ್ ಮೂವಿ. ಏನು ಇಷ್ಟ ಆಯಿತು? ಅದೇ ಸಸ್ಪೆನ್ಸ್ ಇದೆ ಮೂವಿ. ಆ್ಯಕ್ಚುಲಿ ಯಾರು ಕೊಲೆ ಮಾಡಿರ್ತಾರೆ ಅನ್ನೋದೇ ಅದು ರಿವಾಲ್ವ್ ಅರೌಂಡ್ ಅದು. ಆ್ಯಕ್ಚುಲಿ ಯಾರು ಕೊಲೆ ಮಾಡಿರ್ತಾರೆ ಅಂತ. ಆಮೇಲೆ ಪ್ರಮೋದ್ ಶೆಟ್ಟಿ ಆಗ್ಬೋದು, ಆಮೇಲೆ ಶಿಖರಾಜ್, ರಘು ಸರೋಜ್ ಅವರು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಚುಲಿ. ಕ್ಲೈಮ್ಯಾಕ್ಸ್ ಅಂದ್ರೆ ಡಿಫ್ರೆಂಟ್ ಆಗಿದೆ ಸರ್. ಆ್ಯಕ್ಚುಲಿ ಎಕ್ಸ್ಪೆಕ್ಟ್ ಮಾಡಿರಲ್ಲ ಯಾರು ಏನು ಮಾಡಿರ್ಬೋದು ಅಂತ. ಸೊ ಆ ಸಸ್ಪೆನ್ಸ್ ಇದೆ, ಅದು ಬಂದು ನೋಡ್ಬೇಕು. ಸಸ್ಪೆನ್ಸ್ ಇದೆ. ಎಕ್ಸ್ಪೆರಿಮೆಂಟ್ ಒಂದೇ ಸಾರಿ ಎಕ್ಸ್ಪೆರಿಮೆಂಟ್ ಒಂದೇ ಊರಲ್ಲಿ ಶೂಟಿಂಗ್ ಆಗಿದೆ. ಹಾಂ ಹೌದು, ಒಂದೇ ಊರಲ್ಲಿ ಶೂಟಿಂಗ್ ಆಗಿರೋದು. ಅದು ತುಂಬ ಜಾಸ್ತಿ ಆಗಿಲ್ಲ, ಒಂದೇ ಊರು. ಆಮೇಲೆ ಇನ್ನೊಂದು ಅದು ನೀರಲ್ಲಿ ಎಲ್ಲ ಮಾಡೋದು ಅಂದರೆ ಇಟ್ಸ್ ನಾಟ್ ಎ ಈಸಿ ಜಾಬ್ ಅದು. ಆ್ಯಕ್ಚುಲಿ ಅಂಡರ್ ವಾಟರ್ ಮಾಡೋದು ಅಂದರೆ ಇಟ್ಸ್ ರಿಯಲಿ ಟಫ್ ಜಾಬ್ ಆ್ಯಕ್ಚುಲಿ. ಹ್ಯಾಟ್ಸ್ ಆಫ್ ಟು ಎವ್ರಿ ಒನ್. ಥ್ಯಾಂಕ್ ಯು ಸರ್. ಅಲ್ಲಿ ಇವಾಗ ಏನು ಮುತ್ತಾತಿ ಮಾಡಿದ್ದಾರೆ, ಲೈವ್ ಇನ್ಸಿಡೆಂಟ್ ಅದನ್ನು ತಗೊಂಡು ಅದನ್ನು ಒಂದು ಒಳ್ಳೆ ಮೆಸೇಜ್ ರೀತಿ ಕೊಟ್ಟಿದ್ದಾರೆ ಸರ್. ಮತ್ತು ಮೇನ್ ಏನಂದರೆ ಟ್ವಿಸ್ಟ್ ಚೆನ್ನಾಗಿದೆ. ಕೊನೆಯವರೆಗೂ ಲೈಕ್ ರಿಪೋರ್ಟರ್ನ ಯಾರು ಸಾಯಿಸಿದ್ರು, MLA ಸಾಯಿಸಿದ್ರು, ಯಾರು ಸಾಯಿಸಿದ್ರು ಅಂತ ಗೊತ್ತಾಗಲ್ಲ. ಕೊನೆಯವರೆಗೂ ಟ್ವಿಸ್ಟ್ ಲಾಸ್ಟಲ್ಲಿ ಜೊತೆಗಿದ್ದವರೇ ಅವರೇ ಸಾಯಿಸಿದ್ರು ಅಂತ ಬರುತ್ತೆ. ಅದೇ ಮೇನ್ ಟ್ವಿಸ್ಟ್. ಮತ್ತು ಮೇನ್ ಏನಂದರೆ ನಮ್ಮಂಥ ಯೂತ್ಸ್ ಇವಾಗ ನಾವು ವೀಕೆಂಡ್ ಆದರೆ ಅಲ್ಲಿ ಇಲ್ಲಿ ಫಾಲ್ಸ್ ಹತ್ರ ಹೋಗ್ತೀವಿ. ಅದೆಲ್ಲ ಬಂದು ನೋಡಿದ್ರೆ ಅದು ಮೂವಿಯಿಂದ ಮೆಸೇಜ್ ಇದೆ ಸರ್ ಯೂತ್ಸ್ಗೆ. ನಿಜವಾಗ್ಲೂ ನೋಡ್ತೀನಿ. ಇದು ಫಸ್ಟ್ ಟೈಮ್ ಈ ಥರ ಒಂದು ಫಿಲ್ಮು ವೆರಿ ಥ್ರಿಲ್ಲಿಂಗ್ ಇದು ಕನ್ನಡದಲ್ಲಿ. ನಿಜವಾಗ್ಲೂ ಒಂಥರ ಫೀಲ್ ಆಗ್ತಿದೆ. ವೆರಿ ಕ್ರೈಮ್, ಎಲ್ಲರೂ ನೋಡಬೇಕಿದು. ತುಂಬ ಚೆನ್ನಾಗಿದೆ ಇದು ಸಸ್ಪೆನ್ಸ್ ಏನಂದರೆ ಅದು ನೋಡಿದ ಮೇಲೆ ಎಲ್ಲರಿಗೂ ಗೊತ್ತಾಗಬೇಕು. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಧನ್ಯವಾದ.